ನಮಸ್ಕಾರ ಗೆಳೆಯರೇ, ಮತ್ತೊಮ್ಮೆ ಮಾರ್ಕೆಟ್ ಸುದ್ದಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ಮಾರ್ಕೆಟ್ನಲ್ಲಿ ಏನೆಲ್ಲ ಆಯಿತು ಅಂತ ನೋಡುವುದಾದರೆ ಮೊದಲಿಗೆ ನಮ್ಮ ಇಂಡಿಸಸ್ ನೋಡುವ. ಇವತ್ತು ಎಲ್ಲ ಇಂಡಿಸಸ್ಗಳು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಯಿತು. ಬಹಳ ದಿನಗಳ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿತ್ತು ಇವತ್ತು ಓವರ್ ಆಲ್ ಮಾರ್ಕೆಟ್. ನಿಫ್ಟಿ 50, ನಿಫ್ಟಿ ಬ್ಯಾಂಕ್ ಮತ್ತು ಸೆನ್ಸೆಕ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿತ್ತು, ಪಾಸಿಟಿವ್ ಅಲ್ಲಿ ಎಂಡ್ ಆಯಿತು. ನಿಫ್ಟಿ ಐಟಿ ಮಾತ್ರ ಆಲ್ಮೋಸ್ಟ್ ಫ್ಲಾಟ್ ಅಲ್ಲಿ ಎಂಡ್ ಆಯಿತು, ಅಂದರೆ ಜಾಸ್ತಿ ಏನು ಗೈನ್ ಮಾಡಿಲ್ಲ. ನೀವು ನೋಡ್ತಿರ್ಬೋದು, ಓನ್ಲಿ 3 ಪಾಯಿಂಟ್ನಷ್ಟು ಗೈನ್ ಮಾಡಿತ್ತು. ಯಾಕೆಂದ್ರೆ ಐಟಿ ಸ್ಟಾಕ್ ಅಲ್ಲಿ ಇವತ್ತು ಕೂಡ ಪ್ರೆಷರ್ ಇತ್ತು. ನೀವು ಇಲ್ಲಿ ನೋಡ್ತಾ ಇರಬಹುದು, ಟಿ-ಶರ್ಟ್ ಶೇರ್ ಇದೆಯಲ್ಲ, ಇದು ಮತ್ತೆ ಇವತ್ತು 22 ರೂಪೀಸ್ನಷ್ಟು ಕೆಳಗೆ ಬಂತು. ಒನ್ ಟೈಮ್ ಅಲ್ಲಿ ಇದು 52 ವೀಕ್ ಲೋ ಅಂದ್ರೆ 3041 ರೂಪೀಸ್. ನೀವು ನೋಡ್ತಾ ಇರಬಹುದು, 3041 ರೂಪೀಸ್ ಹಿಟ್ ಆಯಿತು. ಇದು ಇವತ್ತು 52 ವೀಕ್ ಲೋ ಆಗಿದೆ. ಇದು 6 ಮಂತ್ಸ್ ಅಲ್ಲಿ ಆಲ್ಮೋಸ್ಟ್ 25% ನಷ್ಟು ಇಳಿಕೆಯಾಗಿದೆ. ಇನ್ನು ಮುಂದಿನ ಶೇರ್ ನೋಡೋದಾದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್. ರಿಸಲ್ಟ್ ಬಂದ ನಂತರ ರಿಸಲ್ಟ್ ಇಂಡಸ್ಟ್ರಿಯಲ್ಲಿ ನೆಗೆಟಿವ್ ಬರ್ತಾ ಇತ್ತು, ಅಂದ್ರೆ ಸೆಲ್ಲಿಂಗ್ ಪ್ರೆಷರ್ ಇತ್ತು. ಆದರೆ ಇವತ್ತು ಇದು 2% ನಷ್ಟು ಪ್ರಾಫಿಟ್ ಬುಕ್ ಮಾಡಿತ್ತು, ಆಲ್ಮೋಸ್ಟ್ 29 ರೂಪೀಸ್ ಗೈನ್ ಮಾಡಿತ್ತು. ಇನ್ನು ಮುಂದಿನ ಶೇರ್ ನೋಡಿದ್ರೆ ಇನ್ನೊಂದು ಅಂಬಾನಿ ಅವರದ್ದು ಶೇರ್, ಜಿಯೋ ಫಿನಾನ್ಸ್ ಸರ್ವಿಸ್ ಲಿಮಿಟೆಡ್ ಅಂತೇಳಿ. ಇದು 4.5% ನಷ್ಟು ಏರಿಕೆ ಆಯಿತು. ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ಒಂದು ನ್ಯೂಸ್ ಬರ್ತಾ ಇದೆ, ಜಿಯೋ ಫೈನಾನ್ಸ್ ನವರು ಫಂಡ್ ರೈಸ್ ಮಾಡ್ತಾ ಇದ್ದಾರೆ. ಸೊ ಇದು ವೆಡ್ನೆಸ್ಡೇ ಗೊತ್ತಾಗುತ್ತೆ, ಅಂದ್ರೆ ನಾಳೆ ಮೀಟಿಂಗ್ ಇದೆ, ಅದರಲ್ಲಿ ಗೊತ್ತಾಗುತ್ತೆ ಎಷ್ಟು ಫಂಡ್ ರೈಸ್ ಮಾಡ್ತಿದ್ದಾರೆ. ನ್ಯೂಸ್ ಪ್ರಕಾರ ಆಲ್ಮೋಸ್ಟ್ 10,000 ಕ್ರೋರ್ಸ್ನಷ್ಟು ಅಂಬಾನಿ ಫ್ಯಾಮಿಲಿ ಇದರಲ್ಲಿ ಫಂಡ್ ರೈಸ್ ಮಾಡ್ತಾ ಇದೆ. ಇದರಿಂದಾಗಿ ಇದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕಂಡಿತ್ತು ಇವತ್ತು. ಇನ್ನು ಮುಂದಿನ ಶೇರ್ ನೋಡೋದಾದ್ರೆ ಪಾರಾದೀಪ್. ಇದು ಇವತ್ತು 10% ಅಷ್ಟು ಮೇಲೆ ಹೋಯಿತು. ಒನ್ ಟೈಮ್ ಅಲ್ಲಿ ಇದು 17% ಅಷ್ಟು ಮೇಲೆ ಹೋಗಿದೆ. ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ನಿನ್ನ ಇವರದ್ದು Q1 ರಿಸಲ್ಟ್. ಇದರಲ್ಲಿ ಇವರು ರೆವೆನ್ಯೂ 58% ಅಷ್ಟು ಹೈಕ್ ಆಗಿ ಆಲ್ಮೋಸ್ಟ್ 3754 ಆಗಿದೆ. ಪ್ರಾಫಿಟ್ ಕೂಡ ಒಳ್ಳೆಯದೇ ಮಾಡಿದ್ದಾರೆ ಇವರು. ಸೊ ಇದರಿಂದಾಗಿ ಈ ಕೆಮಿಕಲ್ ಸೆಕ್ಟರ್ ಸ್ಟಾಕ್ ಅಲ್ಲಿ 10% ಮೇಲೆ ಇವತ್ತು ಫ್ಲಕ್ಚುಯೇಷನ್ ಇತ್ತು. ಅದಲ್ಲದೆ ಇನ್ನೊಂದು ಕಂಪನಿ ಮ್ಯಾಂಗ್ಳೂರು ಕೆಮಿಕಲ್ ಅಂಡ್ ಫರ್ಟಿಲೈಸರ್ ಅಥವಾ MCF ಅಂತ ನಾವು ಹೇಳ್ತೀವಿ, ಅದು ಕೂಡ ಇವತ್ತು 10% ಅಷ್ಟು ಮೇಲೆ ಹೋಯಿತು. ಇನ್ನೊಂದು ಕಂಪನಿ ಸೇಮ್ ಇದೇ ಕೆಟಗರಿಯಲ್ಲಿ ಬರುವಂತ ಕಂಪನಿ ಜ್ಯೂರಿ ಅಗ್ರೋ ಕೆಮಿಕಲ್, ಇದು ಕೂಡ ಇವತ್ತು 13% ಅಷ್ಟು ಮೇಲೆ ಹೋಯಿತು. ಇದರ ಎಲ್ಲ ಕಾರಣ ಎಲ್ಲ ಕೆಮಿಕಲ್ ಕಂಪನೀಸ್ ಇದೆಯಲ್ಲ, ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿತ್ತು. ಇನ್ನು ಮುಂದಿನ ಶೇರ್ ನೋಡಿದ್ರೆ ಅಪಾರ್ ಇಂಡಸ್ಟ್ರೀಸ್ ಅಂತ ಹೇಳಿ, ಇವರದ್ದು ರಿಸಲ್ಟ್ ಬಂದಿತ್ತು ನಿನ್ನೆ. ಈ ರಿಸಲ್ಟ್ ಒಳ್ಳೆ ರಿಸಲ್ಟೇ ಬಂದಿತ್ತು. ಆಲ್ಮೋಸ್ಟ್ ಅವ್ರದ್ದು ಪ್ರಾಫಿಟ್ ಇದೆಯಲ್ಲ, ಅದು ಇಯರ್ ಅಲ್ಲಿ ಡಬಲ್ ಡಿಜಿಟ್ಗೆ ಬಂದಿದೆ, ಅಂದ್ರೆ 13% ಅಷ್ಟು ಹೈಕ್ ಆಗಿದೆ. ಸೊ ಇದರಿಂದಾಗಿ ಇವತ್ತು ಶೇರ್ ಇವತ್ತು 12% ಅಷ್ಟು ಹೈಕ್ ಮಾಡಿತ್ತು. ಇದು ನಿಮಗೆ ನೋಡ್ತಾ ಇರಬಹುದು, ಇದು ಒಂದು ಟೈಮ್ ಅಲ್ಲಿ 200-300 ರೂಪಾಯಿಗೆ ಟ್ರೇಡ್ ಮಾಡ್ತಿದ್ದಂತ ಶೇರ್ ನೋಡಿ ಇಲ್ಲಿ. ಇದು 2014 ಅಲ್ಲಿ 421 ರೂಪೀಸ್, 2020 ಅಲ್ಲಿ ನಿಮಗೆ ಇದು ಒಂದು 500 ರೂಪೀಸ್ ರೇಂಜ್ ಅಲ್ಲಿ ಇತ್ತು. ಬಟ್ ಈಗ ನೋಡಿ ಎಷ್ಟರಲ್ಲಿ ಇದೆ ಅಂತೇಳಿ, ಆಲ್ಮೋಸ್ಟ್ ಆಲ್ ಟೈಮ್ 26,000 ನಷ್ಟು ಪ್ರಾಫಿಟ್ ಮಾಡಿದೆ. 6 ಮಂತ್ಸ್ ಅಲ್ಲೇ ಇದು 33% ನಷ್ಟು ಮೇಲೆ ಹೋಗಿದೆ ಈ ಶೇರ್. ಇನ್ನು ಮುಂದಿನ ಶೇರ್ ನೋಡುವುದಾದ್ರೆ ವೆಲ್ಸ್ಪನ್ ಕಾರ್ಪೊರೇಷನ್. ಇವತ್ತು ಕೂಡ ರಿಸಲ್ಟ್ ಇತ್ತು. ಈ ರಿಸಲ್ಟ್ ಒಳ್ಳೆ ರಿಸಲ್ಟ್ ಅನ್ನು ಬಿಟ್ಟಿದ್ದಾರೆ. ಅದರಿಂದಾಗಿ ಇದು 7% ಅಷ್ಟು ಮೇಲೆ ಹೋಗಿತ್ತು. ಇವತ್ತು ಟೋಟಲ್ ಪ್ರಾಫಿಟ್ ಇದೆಯಲ್ಲ 41% ಅಷ್ಟು ಹೈಕ್ ಆಗಿ 349 ಕ್ರೋರ್ಸ್ ಆಗಿದೆ ಲಾಸ್ಟ್ ಕ್ವಾರ್ಟರ್ ಅಲ್ಲಿ. ಸೊ ಇವತ್ತು ಇದನ್ನು ಮಾರ್ಕೆಟ್ ಪಾಸಿಟಿವ್ ಆಗಿ ತಗೊಂಡು ಆಲ್ಮೋಸ್ಟ್ 7% ಅಷ್ಟು ಮೇಲೆ ಹೋಯಿತು. ಇನ್ನು ಮುಂದಿನ ಶೇರ್ ನೋಡೋದಾದ್ರೆ ಟಾಟಾ ಕೆಮಿಕಲ್. ಬಹಳ ದಿನಗಳ ನಂತರ ಇದರಲ್ಲಿ ಅಪ್ವರ್ಡ್ ಮೂವ್ಮೆಂಟ್ ಬಂತು. ಇದು ಇವತ್ತು 7% ಅಷ್ಟು ಈ ಕೆಮಿಕಲ್ ಸ್ಟಾಕ್ ಇವತ್ತು ಗೈನ್ ಆಗಿದೆ. ಪ್ರಮುಖ ಕಾರಣ ಏನಂದ್ರೆ ಮಾರ್ಗನ್ ಸ್ಟ್ಯಾನ್ಲಿ ಅನ್ನೋ ರೇಟಿಂಗ್ ಏಜೆನ್ಸಿ ಬೈ ರೇಟಿಂಗ್ ಅನ್ನು ಕೊಟ್ಟಿದೆ, ಯಾಕೆಂದ್ರೆ ಮುಂದಿನ ದಿವಸದ ಮೇಲೆ ಹೋಗಬಹುದು ಅನ್ನೋದು ಅವರ ಅಭಿಪ್ರಾಯ. ಇನ್ನು ಮುಂದಿನ ಶೇರ್ ನೋಡೋದಾದ್ರೆ ಮ್ಯಾಸ್ಕಾನ್ ಡಾಕ್ ಶಿಪ್ ಬಿಲ್ಡರ್. ನಿಮ್ಗೆ ಗೊತ್ತಿರಬಹುದು, ರಿಸಲ್ಟ್ ಬಂದ ಮೇಲೆ ಇದರಲ್ಲಿ ಆಲ್ಮೋಸ್ಟ್ ಡೌನ್ಫಾಲ್ ಆಗ್ತಿದೆ. ಇವತ್ತು ಕೂಡ ಒನ್ ಟೈಮ್ ಅಲ್ಲಿ 4% ಅಷ್ಟು ಮೇಲೆ ಇದು ಕೆಳಗೆ ಬಿದ್ದಿತ್ತು ಹೆಚ್ಚು ಒನ್ ಟೈಮ್ ಅಲ್ಲಿ. ಆದರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಮಾರ್ಕೆಟ್ ಪಾಸಿಟಿವ್ ಇದ್ದರೆ ಅದನ್ನು ರಿಕವರ್ ಮಾಡಿಕೊಂಡು 2718 ಕ್ಲೋಸ್ ಆಯಿತು. ಇನ್ನು ಕೊನೆ ಶೇರ್ ನೋಡೋದಾದ್ರೆ VBL ನವರದ್ದು ಆಕ್ಚುಲಿ ಇವತ್ತು ರಿಸಲ್ಟ್ ಇತ್ತು. ಒಳ್ಳೆ ರಿಸಲ್ಟ್ ಅನ್ನೇ ತೋರಿಸಿದ್ರು ಬಹಳ ದಿನಗಳ ನಂತರ. ಪ್ರಾಫಿಟ್ ಇದೆಯಲ್ಲ, ಅದು ಆಲ್ಮೋಸ್ಟ್ 81% ನಷ್ಟು ಕ್ವಾರ್ಟರ್ ಜಂಪ್ ಆಗಿದೆ. ಇದರಿಂದಾಗಿ ಈ ಶೇರ್ ನಲ್ಲಿ ಇವತ್ತು ಒಳ್ಳೆ ಮೂವ್ಮೆಂಟಮ್ ಕಂಡು ಬಂತು. ಆಲ್ಮೋಸ್ಟ್ 5% ನಷ್ಟು ಇದು ಏರಿಕೆ ಆಯಿತು. ಇದಾಗಿತ್ತು ಗೆಳೆಯರ ಇವತ್ತಿನ ಕೆಲವು ಇಂಪಾರ್ಟೆಂಟ್ ಸ್ಟಾಕ್ಗಳು. ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ.